ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಡಿಯೋದಲ್ಲಿ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊಪ್ಪಿನ ಪಲ್ಯ ಅಂದರೆ ಒಂಥರ ಉಪ್ಪು ಸೊಪ್ಪು ಅಂತಾರಲ್ವ, ಆ ಥರ ಮಾಡ್ಕೊಳ್ಳೋದು. ಫಸ್ಟಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹಸಿರುಗಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಥರ ಪಕ್ಕಕ್ಕೆ ಇಟ್ಕೊಳ್ಳಿ. ಅದೇ ರೀತಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು 2 ಟೈಮ್ಸು ಅದನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ತಗೊಂಡು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪ ಇವು ಕಟ್ ಮಾಡ್ಕೊಂಡಿರ್ತೀವಲ್ವ ಹಸಿಮೆಣ್ಸಿನ್ಕಾಯಿನ ತಗೊಂಡು ಅದರಲ್ಲಿ ಹಾಕ್ಕೊಂಡು ಆಮೇಲೆ ಅದೇ ರೀತಿ ಈರುಳ್ಳಿ ಹಾಕ್ಕೊಳ್ಳಿ. ಅದರಲ್ಲಿ ಇವೆರಡು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಆದಮೇಲೆ ನಾವು ಇದೇ ರೀತಿ ಮಾಡ್ಕೊಳ್ತಾ ಇದೀವಿ ನೋಡಿ. ಇದರಲ್ಲಿ ನಾನು ಶಾರ್ಟ್ಸ್ ಮಾಡ್ತಾಯಿದ್ದೀನಿ. ಶಾರ್ಟ್ಸ್ಗೆ ತುಂಬ ವ್ಯೂಸ್ ಬರ್ತಾಯಿದೆ, ಬಟ್ ವೀಡಿಯೋಸ್ ಬರ್ತಾ ಇಲ್ಲ. ತುಂಬ ಜನ ಶಾರ್ಟ್ಸನ್ನು ನೋಡ್ತಾ ಇದ್ದೀರಾ, ಅಲ್ಲಿ ವೀಡಿಯೋ ನೋಡ್ತಾ ಇಲ್ಲ. ದಯವಿಟ್ಟು ವೀಡಿಯೋನು ನೋಡಿ, ಫುಲ್ ನೋಡಿ ಒಂದು ಲೈಕ್ ಮಾಡಿ ಪ್ಲೀಸ್. ಇಲ್ಲಿ ನೋಡಿ, ನಾವು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಆಗಲೇ. ಈಗ ನಾವು ಸ್ವಲ್ಪ ಸಾಲ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಸೊಪ್ಪಿಗೆ ಸಾಲ್ಟ್ ಹಾಕ್ಕೊಂಡ ನಂತರ ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಆಗಲೇ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಮಾಡ್ತಾಯಿದ್ರೆ. ಅದು ಸ್ವಲ್ಪ ಮೆತು ಆಗೋವರೆಗೂ ಸೊಪ್ಪನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮಾಡಿ. ನಾನಿಲ್ಲಿ ಇನ್ನೂ ಕಡಲೆ ಬೀಜನ ಹುರ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ಬಟ್ ನನಗೆ ಅವತ್ತು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಕಡಲೆ ಬೀಜ ಪುಡಿನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಮುದ್ದೆ ಒಳಗಡೆ ಅಥವಾ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಳ್ಳಿ ನೋಡಿ, ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ. ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕಾಗಿ ಸೊಪ್ಪು ತರಕಾರಿನೆಲ್ಲ ಚೆನ್ನಾಗಿ ತಿನ್ನಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇಳಿಸ್ಕೊಂಬಿಡೋದೆ. ಬಿಸಿ ಬಿಸಿ ಆದ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಈ ಸೊಪ್ಪನ್ನ ಏನಂತಾರೆ ಅಂತ ನೀವೇ ಕಮೆಂಟ್ ಮಾಡಿ, ಯಾವ ಸೊಪ್ಪು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.